ಅಫಿಷಿಯಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿಲ್ಲ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಸೀರಿಯಸ್ಲಿ ಅನ್ಪ್ಲ್ಯಾನ್ ಇದು, ಹಂಗೆ ಹೋಗ್ತಾ ಇರೋದು ನಂಬಕ್ಕೆ ಆಗ್ತಿಲ್ಲ ನನಗೆ. ಎಲ್ಲ ಇಲ್ಲಿ ನೋಡಿದ್ರೆ ಸ್ವಲ್ಪ ಭಯ ಇದೆ, ಬಟ್ ಸ್ಟಿಲ್ ಓಕೆ, ಮಾಡಬೇಕಲ್ಲ. ನಮ್ಮಮ್ಮ ಈಗ ಕೇಳ್ತಿದ್ದಾರೆ. ಸುಮಾ ಕಾಣಿಸ್ತಿದ್ಯಾ? ಅಲ್ಲ ಇಷ್ಟು ಧೈರ್ಯ ಎಲ್ಲಿಂದ ಬಂತು ಗೊತ್ತಿಲ್ಲ. ಹಿಂಗೆ ಮುಂದೆ ಫೋನ್ ಹಿಡ್ಕೊಂಡು ಮಾತಾಡೋದು ತುಂಬ ಕಷ್ಟ ಅಂದ್ಕೊಂಡೆ. ಬಟ್ ಸೀರಿಯಸ್ಲಿ ಈ ಥರ ನನ್ನ ಫ್ರೆಂಡಿಗೆ ಮೇಲೆ ಅನ್ನಿಸ್ತಿದೆ. ಯಾರೇನಾದರೂ ತಲೆಗೆಡ್ಸ್ಕೊಳಕ್ಕಾಗಿಲ್ಲ. ಸ್ವಲ್ಪ ನೋಡಿದ್ರು ಎಲ್ಲರೂ ಏನು ಉಚಿತ ಮಾತಾಡೋಲ್ಲ ಇಲ್ಲಿ ಅಂತ. ಆಮೇಲೆ ಅವ್ರ ಪಡ್ಗೋರಾದ್ರು ಬಟ್ ನಂಗೆ ಮಾತಾಡ್ಬೇಕು. ಇವಾಗ ಕೆಲವರು ನೋಡ್ತಿದ್ದಾರೆ, ನಾನೇ ತಲೆಗೆಡ್ಸ್ಕೊಳ್ಳೋಣ. ಓಕೆ, ಸೊ ಇದು ಅನ್ಪ್ಲ್ಯಾನ್ ಆಗಿತ್ತು, ನನಗೂ ಗೊತ್ತಿಲ್ಲ ಇದಾಗಿದ್ದು. ವೀಡಿಯೋ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ, ಸೊ ಅದಕ್ಕೆ ಇವಾಗ ಮಾಡ್ತೀನಿ. ಓಕೆ, ಸರಿ, ನಾಳೆ ಸಿಗೋಣ, ಸರಿನಾ? ಮಂತ್ರಾಲಯದಲ್ಲಿ. ಓಕೆ, ಬಾಯ್. ಸುಮಾರು 11:30 ಆಗಿತ್ತು, ನಿದ್ದೆನೇ ಬರ್ತಿರಲಿಲ್ಲ, ಚಾನಲ್ ಇರಲಿಲ್ಲ. ಸೊ ಕುಕಿಂಗ್ ವೀಡಿಯೋಸ್ ಅದು ಎಡಿಟ್ ಮಾಡ್ತಾಯಿದ್ದೆ. 12:30 ಆಗಿತ್ತು, 3 ಕಾಲು ಆಗಿತ್ತು ಟೈಮು. ಅದೇನೇ ಗೊತ್ತಿದೆ, ಸ್ಟಾರ್ಟಿಂಗ್ ಮಂತ್ರಾಲಯ ಅಲ್ಲಿ ಹೋಗಿದ್ದೆ. ಸೆಟ್ಟಿಗೆ ಕೂತಿದ್ದೀನಿ. ಸುಮಾರು 9:30 ನಿಮಿಷ ಮಾಡಿದೆ. ನಮ್ಮ ಅಂತೂ ಚೆನ್ನಾಗಿ ನಿದ್ದೆ ಮಾಡಿದ್ರು. ಆ್ಯಂಡ್ ನೋಡಿ ಟ್ರೈ ಮಾಡ್ತಾಯಿದ್ದೆ. ಅಮ್ಮ ನೀರಿದಂತೂ ನೋಡಿದ್ರೆ ಅಪ್ಪ ಕೊನೆಗೆ ನಮ್ಮ ಮಂತ್ರಾಲಯ ಸೊ ವೆಲ್ಕಮ್ ಅನ್ನೊಂದು ಇದು ಮಂತ್ರಾಲಯ ಅಫಿಷಿಯಲ್. ನಾವು ಫ್ರೆಂಡ್ಗಳು ನೋಡ್ತಾ ಇದ್ದೀವಿ ಆಸೆ ಹೋಗ್ಬೇಕಂತ. ಜನ ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ. ಕೊನೆಗೆ ಟ್ರೈನ್ಗೆ ಬಾಯಿ ಹೇಳಿ ಮಂತ್ರಾಲಯಕ್ಕೆ ಹಾಯ್ ಹೇಳಿ ಅದನ್ನು. ಎಷ್ಟಂತ ಸರ್ ಒಬ್ರಿಗೆ? ಎಷ್ಟು ಅಂತ ಅಮೌಂಟ್? 50. ಸೊ ಆ್ಯಸ್ ಯು ಕ್ಯಾನ್ ಸಿ ದಿ ಶೇರಿಂಗ್ ಒಂದು ಆಟೋದಲ್ಲಿ 11 ಜನ ಹೋಗ್ಬೋದು. ಹಿಂಗೆ ನೀರು ಒಳಗೆ ಕೂತ್ಕೊಳ್ಳೋಕೆ ನಮ್ಮ ಅವರು ಆಟೋ ಡ್ರೈವರ್ ಹತ್ರ ಸ್ಟೇಟಲ್ಲಿ ಆಟೋ ಇದೆ. ಟೈಮ್ ನೈಟ್ನ ಆಗಿರೋ ಕಿತ್ಕೋತವ್ರು. ಇರೋದಿಲ್ಲ, ಹಿಂದೆ ತಲೆನೇನಿಲ್ಲ. ನಾವೊಂದು 4:30 ಆ್ಯಂಡ್ 4:35 ರೀಚ್ ಆಗಿ ಒಂದು 20-25 ನಿಮಿಷ ಎಲ್ಲ ಸೇರಿದ್ವಿ. ಆದರೂ ಲಾಂಗ್ ಜರ್ನಿ ಅನಿಸ್ತು. ಆಟೋದಲ್ಲಿ ಅಲ್ಲಿಂದ ಬಂದಿತ್ತು. ಸೊ ಇದು ಮಂತ್ರಾಲಯದಲ್ಲಿ ರೂಮ್ನ ಚೆಕ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಸಾಲ್ಟ್ ಫುಲ್ ಅಂತ ಇದೆ. ಬೆಳಗಿನ ಜಾವ 4 ಗಂಟೆಗೆ ಆಲ್ರೆಡಿ ಫುಲ್ ಅಂತ ಇದೆ. ತುಂಬಾ ಸ್ಕ್ಯಾಮ್ ಆಗ್ತದೆ, ರೂಮ್ಸ್ ಯಾವಾಗಲೂ ಫುಲ್ ಅಂತ ಇರುತ್ತೆ. SRS ಮಠ ಆನ್ಲೈನಲ್ಲಿ ನೋಡಿದ್ರೆ ಅದರಲ್ಲೂ ಕೂಡ ಯಾವಾಗಲೂ ಫುಲ್ ಅಂತ ತೋರಿಸುತ್ತೆ ಪ್ರತಿ ಸತಿನೂ. ಸೊ ಈ ಆಫ್ಲೈನಲ್ಲಿ ವಿಚಾರಿಸೋಣ ಅಂದರೆ ಇವರು ಕೂಡ ಇಲ್ಲಿ ಆಟ ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ. ಅಲ್ಲ, ನೀವು ಯಾವಾಗ ಮನಗ್ತೀರಾ ಯಾವಾಗ ಎದೊಳ್ತೀರಾ ಅಂತ? ಯಾವಾಗ ಮನಗ್ತೀರಾ ಯಾವಾಗ ಎದೊಳ್ತೀರಾ? ದಿನ ಇರಲ್ಲ ಜನ. ಸಂಡೇ ದಿನ ಬುಧವಾರ ಮಾತ್ರ ಇರ್ತಾರೆ, ಅಷ್ಟು ದಿನ ಇರಲ್ಲ. ನಾವು ಬಂದಿರೋದು ಶನಿವಾರ, ಅಂದರೆ ವೀಕೆಂಡ್ ಟೈಮ್ ಅಲ್ಲ. ಶನಿವಾರ ಹತ್ತಿ ಇವತ್ತು ಬಂದಿದ್ದೀವಿ ಬೆಳಗಿನ ಜಾವ. ರಾಘವೇಂದ್ರ ಸ್ವಾಮಿನ ನಮಗೆ ಭಾನುವಾರ ಒಳ್ಳೆ ಕಡೆ ರೂಮ್ ಕೊಡ್ಸೋ. ಭಾನುವಾರ ಬಂದಿರೋದ್ರಿಂದ ರೇಟು ಎಲ್ಲ 2,000 ಬಿಟ್ಟರೆ 3, ಹಿಂಗೆ 2,000 ಕೆಳಗೆ ಯಾರೂ ಇಳಿಯೋದಿಲ್ಲ. ಇದು ಯಾವುದೋ ಒಂದು ರೂಮ್ ಸಿಕ್ಕಿದೆ ನಮಗೆ, ತುಂಬ ಚೆನ್ನಾಗವ್ರೆ. ಮನೆ ಅಷ್ಟೇ ತುಂಬ ಒಳ್ಳೆ. ನಾನು ಗೌರ್ಮೆಂಟ್ ಅಂದ್ಕೊಂಡಿದ್ದೆ. ಇದು ಮಠ ಎಲ್ಲ ಎಲ್ಲ ಪ್ರೈವೇಟ್. SRS ಮಠಗಳೆಲ್ಲ ರೂಮ್ಸ್ ಎಲ್ಲ ಮುಂಚೆ ಭಾಳ ಸಿಗ್ತಿತ್ತು. ನಮ್ಮ ಫ್ರೆಂಡ್ಸ್ ಯಾವುದೇ ರೂಮ್ 300 ರೂಪಾಯಿಗೆಲ್ಲ ಸಿಗ್ತಿದ್ದಾವೆ ಅಂತ ಹೇಳಿದ್ರು. ಆದರೆ ಬಂದು ನೀರು ಬರೀ 1,500, 2,000, 3,000. ಅದು ಅವರು ಗ್ರೂಪಲ್ಲಿ ಬರ್ತಾರೆ ನೋಡಿ. ತಿಂಗಳಿಂದ ಚೆಕ್ ಮಾಡ್ತಿದ್ದಾಳೆ ಯಾವಾಗಲೂ ಫುಲ್ ಆನ್ಲೈನಲ್ಲಿ. ನಾವು 15 ದಿನದಿಂದ ಚೆಕ್ ಮಾಡಿದ್ವಿ. ಇನ್ಯಾವ ಆನ್ಲೈನಲ್ಲಿ ಬುಕ್ ಮಾಡೋಕೆ ಹೇಳ್ತಾರೆ, ಆನ್ಲೈನಲ್ಲಿ ಬುಕ್ಕೇ ಆಗಲ್ಲ. ಆನ್ಲೈನ್ ಬುಕ್. ಸೊ ಇವಾಗ ಸ್ವಲ್ಪ ರೆಸ್ಟ್ ಏನಿಲ್ಲ. ಇವಾಗ ಇನ್ನೂ ಕೆಲವರು ಇದ್ದಾರೆ, ಅವ್ರು ಸ್ನಾನ ಮಾಡ್ಕೊಂಡು ಹೋಗಿದ ತಕ್ಷಣ ನಾವು ಸ್ನಾನ ಮಾಡ್ಕೊಂಡು ದರ್ಶನ ಮಾಡಿದಾಗ ತುಂಗಭದ್ರಾ ನದಿನೂ ಕೂಡ ತುಂಬಿದೆಯಂತೆ. ಹೋದ ಸತಿ ಬಂದಾಗ ಆದರೂ ಆಚೆ ಸತಿ ಬಂದಾಗಲೂ ತುಂಬಿರಲಿಲ್ಲ. ಫಸ್ಟ್ ಟೈಮ್ ಬಂದಾಗ ನೀರು ತುಂಬಿತ್ತು, ಫುಲ್ ಬರಡು ಭೂಮಿ ಆಗ್ಬಿಟ್ಟಿತ್ತು.
ಸೊ ಈ ಸತಿ ಮಳೆ ಒಂದು ಚೆನ್ನಾಗಿ ನೀರು ತುಂಬೈತೆ, ಹೋಗಿ ನೋಡ್ಕೊಬರ್ಬೇಕು. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ನಮ್ಮಮ್ಮನ ಮಾತಾಡಲಿಲ್ಲ. ನಮ್ಮಮ್ಮ ಇದು ಏಲಿಯನ್ ಆಗ್ಬಿಟ್ಟವ್ರೆ. ಅಲ್ಲ, ಎಣ್ಣೆಲಿ ಬಿದ್ದು ಪಲ್ಯ ಆಗ್ಬಿಟ್ಟವ್ರೆ. ಹಿಂಗೆ ಅವ್ರು ಹೇಳ್ಬೇಕಂದ್ರೆ ಚೆನ್ನಾಗಿ ನಿದ್ದೆ ಮಾಡೋರು. ಇನ್ನು ಏನೂ ಇಲ್ಲ, ಸುಮ್ಮನೆ ಎದುಳ್ತಾನೆ ಇದ್ದೆ. ನೀನು ಎದ್ದೇಳ್ತಿದ್ರು ಕೂಡ ಮನ್ಗಿದ್ಯಾ, ನನಗದು ಇಲ್ಲ ಚಾನ್ಸು. ಏನು ಗೊತ್ತಾ, ನನಗೆ ಸಿಕ್ಕಿದವರು ಬೇಡ ತಾಯಿ, ಒಬ್ರಿಗೆ ಜಾಗ ಫುಲ್ ಆಗೋದು. ಅಲ್ಲ, ಅವರು ಸರಿ 1 ಅವರ್ ನಂದೆ, 1 ಅವರು ಎಬ್ರಿಸಿ. ಅವ್ರು ಬೇರೆ ಮಲಯಾಳಿಯವರು. ನಾನು ಹಂಗೂ ಟ್ರಾನ್ಸ್ಲೇಟ್ ಮಾಡಿ ಮಾಡಿದೆ. ಇಂಗ್ಲೀಷಲ್ಲಿ ಮಾತಾಡಿ ಹೇಳಿದ್ದೀನಿ. ನಮ್ಮದು 3:45 ಬಂದ್ಬಿಡುತ್ತೆ ಸ್ಟೇಷನ್ನು. ನಾನು ಮನ್ಗಿದ್ದು 1 o'clockಗೆ, ಅದು 1:15ಗೆ. ನಾನು ಎಬ್ರಿಸಿದವ್ರು ಆಲ್ರೆಡಿ 1:48ಗೆ. ನಾನು ಹೇಳ್ತಾ ಇದ್ದೀನಿ, ನಾವೇ ಫಸ್ಟ್ ಇಳಿಯೋದು. ಅವ್ರು 9:30 ಮನ್ಗೋರೆ, 1 ಗಂಟೆ ತನಕ. ನೋಡಿದ್ರೆ 1:48ಗೆ ಎಬ್ರಿಸೋರು. ನಾನು ಮನ್ಗಿದ್ದು ಬರೀ ಅಲ್ಲಿ ಅರ್ಧ ಅವರೇನೋ ಅಷ್ಟೇ. ಇಲ್ಲಿ ನಿದ್ದೆ ಕಾಣಿಸ್ತಿಲ್ಲ, ಬಟ್ ಸ್ವಲ್ಪ ಹೊತ್ತಾದರೆ ನಾನು ಯಾರಂತ ನನಗೆ ಗೊತ್ತಿರಲ್ಲ, ನಿದ್ದೆ ಹೋಗ್ಬಿಟ್ಟಿರ್ತೀನಲ್ಲ. ಆರಾಧನೆ ಇನ್ನೂ 6 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ಅಮ್ಮ, ಇಲ್ಲಿ ಪಲ್ಯಕ್ಕೇನೋ ಮಾಡ್ತಾರಮ್ಮ, ಡೊನೇಷನ್ ಕೊಟ್ಟಿರ್ತಾರಲ್ಲ, ಮಾಡಿಸ್ತಾರೆ. ಇವಾಗ ಹೋದರೆ ಆಗುತ್ತೆ, ಸ್ನಾನ ಮಾಡ್ಕೊಂಡು ಬೇಗ. ಅದಕ್ಕೆ ಇವಾಗ ಇನ್ ಕೇಸ್ ಚಾನ್ಸ್ ಸಿಕ್ಕಿದ್ರೆ ಪಲ್ಲಕ್ಕಿ ಮಾಡೋದನ್ನ ತೋರಿಸ್ತೀನಿ, ಓಕೆನಾ? ಸರಿ. ಯಾರು ಅಷ್ಟೇ ಈ SRS ಮಠ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಹೋಗ್ಬಿಡಿ, ಬರೀ ಸ್ಕ್ಯಾಮ್. ಎಲ್ಲ ಆವಾಗಲೂ ಫುಲ್ಲಾಗಿರುತ್ತೆ. ಸೀರಿಯಸ್ಲಿ ಈ ರೂಮ್ ಸಿಗಲ್ಲ. ಬಂದರೆ ಲಾಡ್ಜು ಒಂದು ಬೆಟರ್ ಏನಂದರೆ ಲಾಡ್ಜ್ಗಳೇ ಜಾಸ್ತಿ ಉಟ್ಕೊಂತಾವೆ. ಯಾವ್ದಾದ್ರು ಮನೆ ಈ ಥರ ನೋಡ್ಕೊಂಡು ಹೋಗೋದು ಒಳ್ಳೆಯದು. ಏನಾಗಲಿ, ಬಂದಿದ್ದು ಏನಂತಾರೆ, ರಾಯರ ದೇವಸ್ಥಾನಕ್ಕೆ ಬಂದಮೇಲೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತಾರೆ. ಹೋದ ಸತಿ ಬಂದಾಗಲೂ ಹಂಗೆ ಆಗಿತ್ತು. ಈ ಸತಿನೂ ಇನ್ನೂ ಚೆನ್ನಾಗಿ ಸಿಕ್ಕೈತೆ. ಆಮೇಲೆ ಬರಬೇಕು ಅಷ್ಟೇ. ಟ್ರೈನೇ ಮಿಸ್ ಆಗುತ್ತೆ ಅಂದ್ಕೊಂಡು ಟ್ರೈನ್ ಸಿಕ್ತು ಫಸ್ಟೇನೆ. ಹೌದು, 10 ನಿಮಿಷ ಇರೋದು ಟಿಕೆಟ್ ತಗೋಬೇಕು ಅಂದ್ಕೊಂಡು ಆಗಲಿಲ್ಲ. ಕೊನೆಗೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಟಿಕೆಟ್ನ, ಅಂದರೆ ಜನರಲ್ UTC ಅಂತ, ಓಕೆನಾ? ನೀವು ಇನ್ ಕೇಸ್ ಏನಾದರೂ ಟ್ರೈನ್ ಹತ್ಬಿಟ್ರೆ ಟಿಕೆಟ್ ತೊಗೊಂಡಿಲ್ಲ ಅಂತಂದರೆ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು, ಹಂಗೆ ಅನ್ರಿಸರ್ವು. ಯಾಕೆ ಬೇಕೋ, ನಮ್ಮ ನಸೀಬ್ ಖರಾಬಾಗಿದ್ದರೆ ಯಾವ ಚೆಕ್ಕಿಂಗ್ ಅವ್ರು ಯಾವಾಗ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬೆಸ್ಟು ಆರಾಮಾಗಿರಬೇಕು ಅಂದರೆ UTC ಆನ್ಲೈನಲ್ಲಿ ಬುಕ್ ಮಾಡಿ. ನನಗೂ ಇವತ್ತೇ ಗೊತ್ತಾಗಿದ್ದು, ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ, ಇದು ಹಂಗೆ ಮಾಡ್ಬೋದು ಅಂತ ತೋರಿಸ್ತು, ಹಂಗೆ ಮಾಡಿದೆ. ಸಂಜೆ ಅಲ್ವಾ? ಸಂಜೆ ಪ್ಲ್ಯಾನ್ ಮಾಡಿದ್ದು, ರಾತ್ರಿ ಟ್ರೈನ್ ಹತ್ತಿದ್ದು, ಬೆಳಗಿನ ಜಾವ ಬಂದು ರಾಯರ ಮಠದಲ್ಲಿ ಬಿದ್ದಿದ್ದೀವಿ. ಇಲ್ಲ, ಡೀಟೇಲ್ಸಾಗಿ ಹೇಳ್ಬೇಕು. ಅದೇನು ಸುಳ್ಳು ಹೇಳ್ತಾರೆ ಏನೋ ಗೊತ್ತಿಲ್ಲ ಜನಗಳು. ಆರಾಮಾಗಿ ಸಿಗ್ಬಿಡುತ್ತೆ. ಆ ಪಕ್ಕದಲ್ಲಿ ಹೋಗಿ ಮಠದ ಹತ್ರ ಅಲ್ಲಿ ಇಲ್ಲಿ ಅಂತ ಎಲ್ಲೂ ಸಿಗಲ್ಲ. ಉಂಟು 2,000 3,000 ಕೊಟ್ಟರೆ ಸಿಗುತ್ತೆ ಪಕ್ಕ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ನೋಡಿಕೊಂಡು ಬನ್ನಿ ಅಷ್ಟೇ. ನಿಮ್ಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಒಳ್ಳೆಯದು. ಅವ್ರ ಹತ್ರನೇ ರೂಮ್ ಒಂದೇ ಸತಿ ಸೆಟ್ ಆಗಿಬಿಟ್ರೆ ಆ ರೂಮ್ನೇ ಇಟ್ಕೊಳ್ಳಿ. ನಂಬರ್ ಇಸ್ಕೊಂಡು ದಯವಿಟ್ಟು SRS ಮಠ ಆನ್ಲೈನ್ ಬುಕ್ ಮಾಡ್ಕೊಬರ್ಬೇಡಿ. ಅಥವಾ ಇಲ್ಲಿ ಬುಕ್ ಮಾಡಿದ ತಕ್ಷಣ ಹಿಂಗೆ ಸಿಗುತ್ತೆ ಅನ್ನೋದು ಎಲ್ಲ ಸುಳ್ಳು. ನಾವೇ ಲೈವ್ ಎಕ್ಸಾಂಪಲ್. ಇನ್ನೇನಾದರೂ ಹೇಳೋದಿದೆಯಾ? ಆಮೇಲೆ ಮಾತಾಡೋಣ.